ಹಾಯ್ ಗಾಯ್ಸ್, ಎಲ್ಲರೂ ಸುಮಾರು ಜನ ಕೇಳ್ತಾ ಇದ್ರಿ ನಿಮ್ಮ ಡೈಲಿ ರೊಟೀನ್ ಹೆಂಗಿರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಅಂತ. ಅದನ್ನೇ ಇವತ್ತು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಡೈಲಿ ಎದ್ದೇಳೋದೇ ಲೇಟು ಆಯಿತಾ. 8 ಗಂಟೆ, 8:30, 9 ಗಂಟೆ ಈ ಥರ. ಅದು ಪುನರ್ವನ ಮೇಲೆ ಡಿಪೆಂಡು. ಅವನು ಎಷ್ಟು ಗಂಟೆಗೆ ಎದ್ದೇಳ್ತಾನೆ ಅಷ್ಟು ಗಂಟೆಗೆ ನಾನು ಎದ್ದೇಳ್ತೀನಿ. ಅಲ್ಲಿವರೆಗೂ ಎಚ್ಚರ ಆಗಿದ್ರು ಸುಮ್ಮನೆ ಅಜ್ಜಂಪುರದಲ್ಲಿದ್ದಾಗ ಎಚ್ಚರ ಆದರೆ ಬೇಗ ಎದ್ಬಿಡ್ತಿದ್ದೆ. ತಿಂಡಿ ಎಲ್ಲ ಮಾಡಬೇಕಿತ್ತಲ್ಲ, ಹಾಗಾಗಿ. ಸೊ ಇಲ್ಲಿ ಎಚ್ಚರ ಆದರೂ ನನಗಿನ್ನು ಏನು ಕೆಲಸ ಏನೂ ಇಲ್ವಲ್ಲ, ಸೊ ಏನು ಜವಾಬ್ದಾರಿಗಳಿಲ್ಲ, ಕೆಲಸಗಳಿಲ್ಲ. ಹಾಗಾಗಿ ಅವನು ಎದ್ದೇಳೋ ತನಕ ಪಕ್ಕದಲ್ಲಿ ಹಾಗೆ ಸುಮ್ಮನೆ ನಾನು ಮಲ್ಕೊಂಡಿರ್ತೀನಿ. ಎದ್ದ ತಕ್ಷಣ ಮಾಡೋ ಕೆಲಸ ಏನು ಅಂದರೆ ಕರ್ಟನೆಲ್ಲ ತೆಗ್ದಾಕ್ತೀನಿ. ಆಮೇಲೆ ಟ್ಯಾಬ್ಲೆಟ್ ತೊಗೋಬೇಕಲ್ಲ ಖಾಲಿ ಹೊಟ್ಟೆಗೆ, ಅದು ತೊಗೊತೀನಿ. ಅಂದರೆ ಇವಾಗ ನಾನು ತೊಗೋತಾ ಇರೋದು ವಾಮಿಟಿಂಗ್ಗೆ ಅಂತ. ಇವಾಗ ಮುಂಚೆ ಎಲ್ಲ 3 ಮಂತ್ಸ್ ಕಂಪ್ಲೀಟ್ ಆಗೋ ತನಕ ನಾನು ಡೈಲಿ ತಗೊಳ್ಳೇಬೇಕಿತ್ತು. ಈಗ 3 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಸ್ವಲ್ಪ ವಾಮಿಟಿಂಗ್ ಎಲ್ಲ ಅವಾಯ್ಡ್ ಆಗಿದೆ. ಹಂಗಾಗಿ ಸುಮ್ಮನೆ ಯಾಕೆ ಟ್ಯಾಬ್ಲೆಟ್ಗೆ ಫುಲ್ಲು ಡಿಪೆಂಡ್ ಆಗಿಬಿಡೋದು ಅಂತ ಅಂದ್ಬಿಟ್ಟು ದಿನ ಬಿಟ್ಟು ದಿನ ತೊಗೊಳ್ಳೋದು, ಕೆಲವೊಂದು ಸಲ 2 ದಿನ ಬಿಟ್ಟು ಒಂದೊಂದು ಸಲ ತೊಗೊಳ್ಳೋದು, ಹಂಗೆ ಮಾಡ್ತಾಯಿದ್ದೀನಿ. ತುಂಬ ದಿವಸ ಬಿಟ್ಬಿಟ್ರೆ ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ಸ್ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ನೋಡ್ತೀನಿ, 1-2 ದಿವಸ ಟ್ಯಾಬ್ಲೆಟ್ ಬಿಟ್ಟು ಸ್ಕಿಪ್ ಮಾಡಿ ನೋಡ್ತೀನಿ. ಮತ್ತೆ ಆ ಥರ ಏನಾದರೂ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿದೆ ಅಂತಂದರೆ ಅದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ. ನಾನು ಟ್ಯಾಬ್ಲೆಟ್ ಯಾಕೆ ಎದ್ದ ತಕ್ಷಣ ತೊಗೊಂಡ್ಬಿಡ್ತೀನಿ ಅಂತಂದರೆ, ನನ್ನ ಮುಖ ತೊಗೊಂಡು ಬ್ರಷ್ ಮಾಡಿಕೊಂಡು ಬರೋ ತನಕ ಒಂದು 1/2 ಅವರ್ ಆಗುತ್ತೆ. ಟ್ಯಾಬ್ಲೆಟ್ಸ್ ಯಾವಾಗಲೂ ನಾನು ಖಾಲಿ ಹೊಟ್ಟೆಗೆ ಏನು ತೊಗೊತೀವಿ, ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಇರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಒಂದು ಮಿನಿಮಮ್ ಅಂದರೆ ಒಂದು 1/2 ಅವರ್ ಆದರೂ ಗ್ಯಾಪ್ ಕೊಡಬೇಕು. ಸೊ ನಾನು ಇದೆಲ್ಲ ಮಾಡಿಕೊಂಡು ತಿಂಡಿಗೆ ಹೋಗೋ ತನಕ 1/2 ಅವರ್ ಆಗುತ್ತೆ. ಆ ರೀಸನ್ಗೋಸ್ಕರ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣವೇ ಅಲ್ಲೇ ರೂಮಲ್ಲೇ ತೊಗೊಂಡ್ಬಿಡ್ತೀನಿ ಟ್ಯಾಬ್ಲೆಟ್ನ. ಇವತ್ತು ಏನಾಯಿತು ಅಂದರೆ ಪುನರ್ವ ಎದ್ದೇಳದೆ 9 ಗಂಟೆ ಮಾಡ್ದೆ. ನಾನು ಎಷ್ಟೊತ್ತು ಅಂತ ಹಾಗೆ ಮಲಗಿರೋದು ಅಂತಂದ್ಬಿಟ್ಟು ಎದ್ಬಿಟ್ಟೆ. ಅವನಿನ್ನೂ ಮಲ್ಕೊಂಡೇ ಇದ್ದಾನೆ. ಸೊ ಟ್ಯಾಬ್ಲೆಟೆಲ್ಲ ತೊಗೊಂಡಾದಮೇಲೆ ನಾನು ಫ್ರೆಶ್ ಆಗಿಬಿಟ್ಟು ಬರೋದು. ಸ್ನಾನ ಎಲ್ಲ ನಾನು ಎದ್ದಿದ ತಕ್ಷಣ ಮಾಡಲ್ಲ ಆಯಿತಾ, ತುಂಬ ಲೇಟು. ತಿಂಡಿ ಎಲ್ಲ ತಿಂದ್ಕೊಂಡು ಸುಮಾರು ಹೊತ್ತಾದಮೇಲೆ ನನಗೆ ಯಾವಾಗ ಮಾಡಬೇಕು ಅನಿಸುತ್ತೋ ಆವಾಗ ಮಾಡೋದು ನಾನು. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಆಗಲ್ಲ ಯಾಕಂದರೆ ನಾನು ಎದ್ದೇಳೋದೇ ತುಂಬ ಲೇಟು. ಇನ್ನು ಸ್ನಾನ ಮಾಡಿಕೊಂಡು ತಿಂಡಿ ತಿನ್ನೋದೆಲ್ಲ ತುಂಬ ಲೇಟಾಗಿಬಿಡುತ್ತೆ. ಹಾಗಾಗಿ ನನಗೆ ಯಾವಾಗ ಮಾಡಬೇಕು ಅಂತ ಅನಿಸುತ್ತೋ ಆವಾಗ ಮಾಡ್ತೀನಿ. ಆ್ಯಕ್ಚುಲಿ ನಂದು ಏನು ಈ ಸಲ ಹೆಲ್ದಿ ರೊಟೀನ್ ಏನೂ ಇಲ್ಲ. ಫಸ್ಟ್ ಪ್ರೆಗ್ನೆನ್ಸಿಲೇ ಪರವಾಗಿಲ್ಲ, ತುಂಬ ಚೆನ್ನಾಗಿ ಎಲ್ಲ ಫಾಲೋ ಮಾಡ್ತಿದ್ದೆ. ಬಟ್ ಇದರಲ್ಲಿ ಏನೂ ಫಾಲೋ ಮಾಡ್ತಾಯಿಲ್ಲ. ಇಷ್ಟೊತ್ತಿಗಾಗಲೇ ಯಾವ ಪ್ರೆಗ್ನೆಂಟ್ ಲೇಡಿ 9 ಗಂಟೆ 10 ಗಂಟೆ ತನಕ ಹಸ್ಕೊಂಡಿರ್ತಾರೆ ಹೇಳಿ. ಒಂದು 9 ಗಂಟೆ ಆಗುತ್ತೆ ನಾನು ತಿಂಡಿ ತಿನ್ನೋ ತನಕ. ಸೊ ತಲೆಗೆ ಎಣ್ಣೆ ಹಚ್ಚಬೇಕಿತ್ತು. ನಾನು ಯಾವಾಗಲೂ ತಲೆ ಸ್ನಾನ ಯಾವತ್ತು ಮಾಡ್ತೀನಿ ಅದ್ರ ಹಿಂದಿನ ದಿವಸ ತಲೆಗೆ ಎಣ್ಣೆ ಹಚ್ಚೋದು. ಕೆಲವರು ಅವತ್ತು ಹಚ್ಚಿ 1-2 ಅವರ್ ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊತಾರೆ. ನಂಗಾಗಲ್ಲ. ನನಗೊಂದಿನ ಫುಲ್ ಡೇ ಬಿಡಬೇಕು ನನಗೆ ತಲೆಯಲ್ಲಿ ಎಣ್ಣೆನ, ಆವಾಗಲೇ ನನಗೆ ಸರಿ ಅನಿಸೋದು. ಸೊ ತಿಂಡಿ ತಿನ್ನೋದಕ್ಕೆ ಇನ್ನೂ ಟೈಮ್ ಇತ್ತಲ್ಲ, ಹಾಗಾಗಿ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ತಲೆ ಎಲ್ಲ ಬಾಚ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಪುನರ್ವ ಎದ್ದೇಳ್ತಾನೆ. ಆವಾಗ ಅವನಿಗೆ ಎದ್ದಿದ ತಕ್ಷಣ ನಮ್ಮಮ್ಮ ಬಾದಾಮಿ ಮತ್ತು ದ್ರಾಕ್ಷಿ, ಗೋಡಂಬಿ ಇದಿಷ್ಟು ನೈಟ್ ನೆನೆಸಿಟ್ಟಿರ್ತಾರಲ್ಲ ಅದನ್ನು ಕೊಟ್ಬಿಡ್ತಾರೆ. ಆಮೇಲೆ ಒಂದು 5 ನಿಮಿಷ ಆದಮೇಲೆ ಅವನಿಗೆ ತಿಂಡಿ ಫಸ್ಟ್ ಆ್ಯಕ್ಚುಲಿ ಅವನಿಗೆ ಕೊಟ್ಬಿಡ್ತೀವಿ. ಅಂದರೆ ನಾನು ಒಂದೊಂದು ದಿವಸ ನಾನು ತಿಂಡಿ ತಿನ್ನಿಸ್ತೀನಿ, ಇನ್ನು ಕೆಲವು ದಿವಸ ನಮ್ಮ ಅಮ್ಮನೇ ಫ್ರೀ ಆಗಿದ್ರೆ ನಮ್ಮ ಅಮ್ಮನೇ ತಿಂಡಿ ತಿನ್ನಿಸ್ತಾರೆ. ಇವತ್ತು ಪಲಾವ್ ಮತ್ತು ಅಷ್ಟೇ ಪಲಾವ್. ಓಕೆ, ಪಲಾವ್ ಮಾಡಿದರು, ಮೊಸರು ಬಜ್ಜಿ ಅನ್ನೋಕ್ಕೆ ಬಂತು ಬಾಯಿಗೆ. ಇವತ್ತು ನಾನೇ ತಿಂಡಿ ತಿನ್ನಿಸ್ದೆ ಅವನಿಗೆ. ಅವನಿಗೆ ತಿಂಡಿ ತಿನ್ನಿಸಿ ಆದಮೇಲೆ ನಾನು ತಿಂಡಿ ತಿಂತೀನಿ. ಇಲ್ಲ ಅಂದರೆ ಅವನ ಜೊತೆಗೇ ಅಮ್ಮ ಅವನಿಗೆ ತಿನ್ನಿಸ್ತಾರೆ, ನಾನು ಪಾಡಿಗೆ ನಾನು ತಿಂಡಿ ತಿನ್ಕೊತೀನಿ. ಈ ಥರ ಇರುತ್ತೆ ಬೆಳಿಗ್ಗೆ ಟೈಮು. ಒಟ್ಟಿನಲ್ಲಿ ನನ್ನ ತಿಂಡಿ ತಿನ್ನೋದು ಆ್ಯಕ್ಚುಲಿ ಆಗುತ್ತೆ 9 ಗಂಟೆ 9:30. ಇದು ನಂದು ಡೈಲಿ ಒಂದು 4ರಿಂದ 5 ನೆನೆಸಿಟ್ಟಿರೋ ಬಾದಾಮಿ ತಿಂತೀನಿ. ತಿಂಡಿ ತಿನ್ನೋದಕ್ಕೂ ಮುಂಚೆ ಬಾದಾಮಿ ತಿಂದುಬಿಟ್ಟು ತಕ್ಷಣ ತಿಂಡಿ ತಿನ್ಕೊಂಬಿಡ್ತೀನಿ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಕೆಲಸ ನಂದು ಏನಪ್ಪ ಅಂದರೆ ಪದಬಂಧ ತುಂಬಿಸೋದು. ನನಗೆ ಆ್ಯಕ್ಚುಲಿ ಪದಬಂಧ ತುಂಬಿಸೋದು ಅಂತಂದರೆ ತುಂಬ ಇಷ್ಟ. ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ, ಬ್ರೈನ್ಗೆ ಒಳ್ಳೆ ಕೆಲಸ ಕೊಟ್ಟಂಗೆ ಆಗುತ್ತೆ. ಒಂದು ಸಲ ಪೇಪರ್ ಹಿಡ್ಕೊಂಡು ಕೂತ್ಕೊಂಡ್ರೆ ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಆಗುತ್ತೆ ನನಗೆ ಅದೇ ಕೆಲಸ ಆಯಿತಾ. ತಿಂಡಿ ತಿಂದ ತಕ್ಷಣ ಹೋಗಿ ಪೇಪರ್ ತೊಗೊಂಡು ಪದಬಂಧ ತುಂಬಿಸ್ಬಿಡ್ತೀನಿ.
ಆಮೇಲೆ ಒಂದು 5 ನಿಮಿಷ ಇಂಟ್ರೆಸ್ಟ್ ಇದ್ದರೆ ಓದ್ತೀನಿ. ಯಾಕೆಂದರೆ ನನಗೆ ಇಂಟ್ರೆಸ್ಟ್ ಆಗಿರೋವಂಥ ನ್ಯೂಸಲ್ಲಿರಲ್ಲ. ಇಂಟ್ರೆಸ್ಟ್ ಇದ್ದರೆ ಓದ್ತೀನಿ, ಇಲ್ಲಾಂದರೆ ಓದಲ್ಲ. ಸೊ ಅದೆಲ್ಲ ಆದಮೇಲೆ ಆಗುತ್ತೆ ಹೆಚ್ಚು ಕಡಿಮೆ ಒಂದು 11, 11:30 ಎಲ್ಲ ಆಗಿರುತ್ತೆ ಟೈಮು. ಆವಾಗ ಏನಾದರೂ ತಿಂತೀನಿ. ಇವತ್ತೇನು ತಿಂತಾಯಿದ್ದೀನಿ ಅಂತಂದರೆ ಮಾವಿನಕಾಯಿನ ತುರಿದ್ಬಿಟ್ಟು ಉಪ್ಪು ಖಾರ ಹಾಕ್ಸ್ಕೊಂಡಿದ್ದೆ. ಸಿಗ್ತಾನೇ ಇದೆ ಇನ್ನು, ಇವಾಗೇನು ಮಾವಿನಕಾಯಿ ಸೀಸನ್ ಅಲ್ವಾ, ಹಾಗಾಗಿ ಹಣ್ಣಿಲ್ಲ ಇನ್ನು. ಕಾಯಂತೂ ಸಿಗ್ತಾ ಇದೆ, ಯಾರಾದರೂ ತಂದು ಕೊಡ್ತಾನೆ ಇರ್ತಾರೆ ಗೊತ್ತಲ್ವಾ. ಸೊ ಹಾಗಾಗಿ ಯಾರಾದರೂ ತಂದು ಕೊಡ್ತಾನೇ ಇರ್ತಾರೆ. ಬಿಸಿನೀರು ಬಂತಾ? ಆಮೇಲೆ ಒಂದು 12 ಗಂಟೆ ಹಾಗೆ ಪಪ್ಪುಗೆ ಸ್ನಾನ. ಅವನು ಇವಾಗ ಫುಲ್ಲು ತಣ್ಣೀರಲ್ಲೇ ಸ್ನಾನ ಮಾಡ್ತಾ ಇರೋದು. ಅಲ್ಲೇ ಪೈಪಲ್ಲಿ ಒಂಚೂರು ಬೆಚ್ಚಗೆ ಬರುತ್ತೆ ಆಯಿತಾ. ಅವನೇನು ಬಿಸಿನೀರು ಇಷ್ಟನೇ ಪಡ್ತಿಲ್ಲ, ತಣ್ಣೀರಲ್ಲೇ ಮಾಡಬೇಕು ಅಂತಾನೆ. ತುಂಬ ಸೆಕೆ ಅಲ್ವಾ, ತುಂಬ ಬೆವರ್ತಿರ್ತಾನೆ. ಹಂಗಾಗಿ ಅವನು ತಣ್ಣೀರಲ್ಲಿ ಮಾಡೋದೇ ಖುಷಿ. ಟಬ್ ಒಳಗಡೆ ಕೂತ್ಕೊಂಡು ನಾವು ಸ್ನಾನ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಟಬ್ ಒಳಗಡೆ ಕೂತ್ಕೊಂಡು ಒಂದಷ್ಟೊತ್ತು ಆಟ ಆಡಿಕೊಂಡು ಆಮೇಲೆ ಎದ್ದು ಬರ್ತಾನೆ. ಆಮೇಲಿಂದ ಒಂದು 12 ಗಂಟೆ ಆ ಥರ ಎಳ್ನೀರು ಡೈಲಿ ಆಲ್ಮೋಸ್ಟು ಎಳ್ನೀರು ಕುಡಿತೀನಿ. ನಾನು ಎಲ್ಲೋ ಓದಿದ ನೆನಪು ನನಗೆ, ಡೈಲಿ ಈ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ದಿನ ಎಳ್ನೀರನ್ನ ಕುಡಿಯೋದ್ರಿಂದ ಹುಟ್ಟೋ ಅಂಥ ಮಕ್ಕಳು ಶಾಂತ ಸ್ವಭಾವದವರಾಗಿರ್ತಾರೆ. ಮತ್ತು ಅದೇನೋ ಇನ್ನೊಂದು ಓದಿದ್ದೆ, ಅದು ಮರ್ತೋಗಿದ್ದೀನಿ ಅಂತ ಓದಿದ್ದೆ. ಸೊ ಯಾರಿಗೆ ಬೇಡ ಹೇಳಿ ಶಾಂತ ಸ್ವಭಾವ ಇರೋರು. ಸೊ ಅದಕ್ಕೋಸ್ಕರ ಅಂದೆ ಏನಿಲ್ಲ. ಸೊ ಇವಾಗ ಸಮ್ಮರ್ ಅಲ್ವಾ, ತುಂಬ ಡಿಹೈಡ್ರೇಟ್ ಆಗ್ತಾ ಇರುತ್ತೆ. ಬರೀ ನೀರು ಕುಡಿಯೋ ಬದಲು ಈ ಥರ ಎಳ್ನೀರು ಕುಡಿಯೋದು ಅಷ್ಟೇ. ಅವನಿಗೂ ಕೊಡ್ತೀನಿ, ಪಾಪಗೂ ಕೊಡ್ತೀನಿ, ಅವನು ಕುಡಿತಾನೆ, ನಾನು ಕುಡಿತೀನಿ. ಸೊ ಅದೆಲ್ಲ ಆಮೇಲೆ 1 ಗಂಟೆ 1:15 ಈ ಟೈಮಿಗೆ ಸ್ನಾನ. ಒಂದೊಂದು ದಿವಸ ಒಂದೊಂದು ಟೈಮಿಂಗ್ಸ್ ಇರುತ್ತೆ ಆಯಿತಾ. ಪ್ರತಿದಿನ ಒಂದೇ ಟೈಮಿಂಗ್ಸಲ್ಲಿ ಮಾಡ್ತೀನಿ ಅಂತೇನಿಲ್ಲ. ಈ ಸೆಕೆಗಂತೂ ಕೆಳಗಡೆ ನನಗೊಂಚೂರು ಜುಟ್ಟು ಬಿಡೋಕ್ಕೆ ಭುಜದ ಮೇಲೆ ಇಷ್ಟನೇ ಆಗಲ್ಲ. ಯಾವಾಗಲೂ ಹೀಗೆ ಗಂಟು ಹಾಕ್ಕೊಂಡಿರ್ಬೇಕು ಅಂತ ಅನಿಸುತ್ತೆ. ಬೇಸಿಗೆ ಅಂತಲ್ಲ ರೀ, ಯಾವಾಗಲೂ ನಾನು ಸ್ವಲ್ಪ ಹಿಂಗೆ ಗಂಟು ಹಾಕೋದು ಜಾಸ್ತಿ. ಅದರಲ್ಲೂ ಬೇಸಿಗೆನಲ್ಲಂತೂ ಅಪ್ಪಿತಪ್ಪಿ ನಾನು ಕೆಳಗೆ ಬಿಡಲ್ಲ. ಏನೋ ಒಂಥರ ಹಿಂಸೆ ಅನ್ನಿಸ್ತಿರುತ್ತೆ ನನಗೆ ಒಂಚೂರು ಕೆಳಗೆ ಬಿದ್ರೂ ಕೂದಲು. ಸೊ ಆಮೇಲೆ 1 ಗಂಟೆ ಎಲ್ಲ ಆದಮೇಲೆ ಸರಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ತೀನಿ. ಬಟ್ ಇವತ್ತು ಯಾಕೋ ನನಗೆ ಹೊಟ್ಟೆ ಹಸಿತಿರಲಿಲ್ಲ, ಊಟ ಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಮಜ್ಜಿಗೆ ಕುಡ್ಕೊಂಬಿಡೋಣ ಅಂತ ನಾನು ಊಟ ಆದಮೇಲೆ ನೀರು ಮಜ್ಜಿಗೆ ಕುಡಿತಿದ್ದೆ. ಬಟ್ ಇವತ್ತು ಫಸ್ಟೇ ನೀರು ಮಜ್ಜಿಗೆ ಕುಡ್ಕೊಂಬಿಡ್ತೀನಿ. ಸೊ 1 ಗಂಟೆ 1:15 ಅವನಿಗೂ ಅಷ್ಟೇ, ಪಾಪುಗೂ ಅಷ್ಟೇ ಊಟ ಮಾಡಿಸ್ಬಿಡ್ತೀನಿ ನಾನು. ನಾನಾದರೂ ಮಾಡಿಸ್ತೀನಿ, ಅಮ್ಮ ಆದರೂ ಮಾಡಿಸ್ತಾರೆ. ಏನಕ್ಕೆ 1 ಗಂಟೆಗೆ ಅಂತಂದರೆ ಅವನ್ನ 2 ಗಂಟೆಗೆ ಮಲಗಿಸ್ಬೇಕು. ಏನೇ ಆದರೂ 2 ಗಂಟೆಗೆ ಮಲಗಿಸ್ಲೇಬೇಕು ಅವನ್ನ. ಅದಕ್ಕೋಸ್ಕರ ಊಟ ಮಾಡಿದ್ಮೇಲೆ ತಕ್ಷಣ ಯಾಕೆ ಮಲಗಿಸೋದು, ಒಂದು ಸ್ವಲ್ಪ ಅರ್ಧ ಗಂಟೆ 3/4 ಗಂಟೆ ಒಂಚೂರು ಗ್ಯಾಪ್ ಇರಲಿ, ತಕ್ಷಣ ಮಲಗಿಸೋದು ಬೇಡ ಅಂತ ಅಂದ್ಬಿಟ್ಟು 1 ಗಂಟೆಗೆ ಊಟ ಮಾಡಿಸಿದ್ರೆ 2 ಗಂಟೆಗೆಲ್ಲ ಮಲಗಿಸ್ಬಿಡ್ತೀನಿ. ಈಗ ಒಂದು 2 ದಿವಸದಿಂದ ಅವನು ಲಾಲಿ ಕೇಳ್ತಾ ಇದ್ದಾನೆ. ಅವ್ನಿಗೇನೋ ನೆನೆಸ್ಕೊಂಬಿಟ್ಟಿದ್ದಾನೆ. ನೆನೆಸ್ಕೊಂಡು ಅವನಿಗೆ ಅಂದರೆ ನಾವು ವೆಯ್ಟ್ ಚೆಕ್ ಮಾಡ್ತಿದ್ವಿ ನೋಡಿ, ನಾನು ಹಳೇ ವೀಡಿಯೋಸ್ ನೋಡೋರಿಗೆ ಗೊತ್ತಿರುತ್ತೆ. ವೆಯ್ಟ್ ಚೆಕ್ ಮಾಡಬೇಕಾದ್ರೆ ಪಂಚೆ ಕಟ್ಟಿ ಅದರೊಳಗಡೆ ಮಲಗಿಸಿ ನಾನು ವೆಯ್ಟ್ ಚೆಕ್ ಮಾಡ್ತಾಯಿದ್ದಿದ್ದ ಅವನ್ನ. ಅದನ್ನು ನೆನೆಸ್ಕೊಂಬಿಟ್ಟ. ಅದನ್ನು ಗಡಿಯಾರ ಅಂತ ಅಂದ್ಕೊಂಡು ಗಡಿಯಾರದ ಲಾಲಿ ಬೇಕು ಅಂದ್ಕೊಂಡು ಒಳಗೆ ಶುರು ಮಾಡ್ದ. ಆಮೇಲೆ ಈ ಲಾಲಿ ಕಟ್ಕೊಟ್ಟಿದ್ದೀನಿ. ಈಗ ಸದ್ಯಕ್ಕೆ ಮಧ್ಯಾಹ್ನದ ಹೊತ್ತು ಇದರಲ್ಲೇ ಮಲ್ಕೊತಿದ್ದಾನೆ. ನನಗೆ ಎಲ್ಲ ಅದೇ ಅಭ್ಯಾಸ ಮಾಡ್ಕೊಂಬಿಡ್ತಾನೋ, ಮತ್ತೆ ಹೆಂಗೂ ಕಷ್ಟಪಟ್ಟು ಬಿಡಿಸಿದ್ದೀನಿ ಲಾಲಿ, ಮತ್ತೆಲ್ಲ ಅಭ್ಯಾಸ ಅದೇ ಮಾಡ್ಕೊಂಬಿಡ್ತಾನೋ ಅಂತ ಒಂದು ಕಡೆ ಭಯ. ಆಮೇಲೆ ಇನ್ನೊಂದು ಕಡೆ ಏನೊಂದು ಕಾನ್ಫಿಡೆನ್ಸು, ಅವನ ಹತ್ರ ಆರಾಮಾಗಿ ಬಿಡಿಸ್ಬೋದು ಅಂತ. ಸೊ ಅವ್ನು ಮಲ್ಕೊಂಡ, ಅವ್ನು 5 ನಿಮಿಷಕ್ಕೆ ಮಲಗಿಬಿಟ್ಟ. ಈಗ ನಾನು ಮಲ್ಕೋಬೇಕು. 2 ಗಂಟೆಗೆಲ್ಲ ನಾನು ನಿದ್ದೆ ಬರಲ್ಲ. ಒಂದೊಂದು ದಿವಸ ನಿದ್ದೆ ಮಾಡ್ತೀನಿ ಆಯಿತಾ. ಅದ್ರ ಹಿಂದಿನ ದಿವಸದ ರಾತ್ರಿ ನಿದ್ದೆ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡು. ಟ್ಯಾಬ್ಲೆಟ್ ನುಂಗಬೇಕು, ಅದು ಮಾತ್ರ ಯಪ್ಪ ನನಗೆ ಈ ಪ್ರೆಗ್ನೆನ್ಸಿನಲ್ಲಿ ಆಗದಿರೋದು ಅಂದರೆ ಇದು ಮಾತ್ರೆ ತೊಗೊಳ್ಳೋದು. ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ. ಇಷ್ಟು ದಿವಸ 3 ತಿಂಗಳು ತುಂಬ ತನಕ ಏನೋ ಒಂದೇ ಒಂದು ಟ್ಯಾಬ್ಲೆಟ್ ಇತ್ತು, ಫೋಲಿಕ್ ಆ್ಯಸಿಡು ನೈಟ್ ಟೈಮು. ಇವಾಗ ಮಧ್ಯಾಹ್ನ ಒಂದು, ರಾತ್ರಿ ಒಂದು ಎಲ್ಲ ತೊಗೋಬೇಕು. ಸಿಕ್ಕಾಬಟ್ಟೆ ನಂಗೆ ಬೇಜಾರೇ ಆಗುತ್ತೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಅಂದರೆ. ಇವಾಗ ಸ್ಟಾರ್ಟ್ ಮಾಡಿದ್ರೆ ಹೆಚ್ಚು ಕಡಿಮೆ ಡೆಲಿವರಿ ಆದಮೇಲೂ 3 ಮಂತ್ಸ್ ತನಕನೂ ಕೊಡ್ತಾನೆ ಇರ್ತಾರೆ ಟ್ಯಾಬ್ಲೆಟ್ಸ್ನ. ವೈಟಮಿನ್ನು ಮತ್ತು ಮಲ್ಟಿ ವಿಟಮಿನ್ಸ್ದು ಕೊಡ್ತಾನೆ ಇರ್ತಾರೆ. ಅದೊಂದು ತುಂಬ ಬೇಜಾರು ಅನ್ಸುತ್ತೆ ನನಗೆ ಮಾತ್ರೆ ತಿನ್ನೋದು ಅಂದರೆ.
ನನಗೆ ಏನಂದರೆ ಮಾತ್ರೆ ನುಂಗಿದ್ಮೇಲೆ ಇಮ್ಮಿಡಿಯೇಟಾಗಿ ಬಾಯಿಗೆ ಹಾಕ್ಕೊಳ್ಳೋಕೆ ಏನಾದರೂ ಬೇಕೇ ಬೇಕು. ನಾನು ಒಂಚೂರು ಎಳ್ನೀರು ಕುಡಿದ್ನಲ್ಲ, ಅದು ತೆಂಗಿನಕಾಯಿ ಒಂಚೂರು ಎತ್ತಿಟ್ಕೊಂಡಿದ್ದೆ, ಅದನ್ನು ಈಗ ತಿನ್ಕೊತಾ ಇದ್ದೀನಿ. ಇಲ್ಲಾಂದ್ರೆ ಏನೋ ಒಂಥರ ನನಗೆ ಹಿಂಸೆ ಅನ್ನಿಸ್ತಿರುತ್ತೆ ಬಾಯೊಳಗಡೆ ಎಲ್ಲ. ಸೊ ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ವಲ್ಲ, ಹಾಗಾಗಿ ಒಂದು 3-4 ಗಂಟೆ ಅನಿಸುತ್ತೆ ಮೇ ಬಿ. ಪಾಪು ಇನ್ನೂ ಮಲ್ಕೊಂಡಿದ್ದ. 4 ಗಂಟೆಗೆಲ್ಲ ಎದ್ಬಿಟ್ಟೆ ನಾನು. ನಿದ್ದೆನೂ ಬರಲಿಲ್ಲ. ಯಾವತ್ತಾದರೂ ಒಂದೊಂದು ದಿವಸ ಚೆನ್ನಾಗಿ ನಿದ್ದೆ ಬರುತ್ತೆ, ಸೆಕೆ ಅಲ್ವಾ, ಹಾಗಾಗಿ ಸೆಕೆಗೋ ಏನೋ ಗೊತ್ತಿಲ್ಲ, ಸರಿಯಾಗಿ ನಿದ್ದೆನೂ ಬರಲ್ಲ. ಅಮ್ಮ ಗೆಣಸು ಬೇಯಿಸಿಟ್ಟಿದ್ರು, ಅದನ್ನು ತಿಂತಾ ಇದ್ದೀನಿ. ನಾನು ಏನು ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರಲ್ಲ, ನಾನು ಅದೆಲ್ಲ ಏನೂ ಫಾಲೋ ಮಾಡಲ್ಲ ಆಯಿತಾ. 3 ಮಂತ್ಸ್ ತನಕ ಅಷ್ಟೇ ನಾನು ತುಂಬ ಸ್ಟ್ರಿಕ್ಟಾಗಿರ್ತೀನಿ. ಅದಾದಮೇಲೆ ಅಂದರೆ ಹೆಲ್ದಿ ಫುಡ್ ಹೇಳ್ತಾರೆ ನಾನು. ಸೊ ಪಪಾಯ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರಲ್ಲ, ಅದ್ರ ಬಗ್ಗೆ 3 ಮಂತ್ಸ್ ಆದಮೇಲೆ ನಾನು ಎಲ್ಲನೂ ತಿಂತೀನಿ. ಬಟ್ ನನ್ನ ಲಿಮಿಟಲ್ಲಿ ನಾನು ತಿಂತೀನಿ. ಯಾವುದನ್ನು ನಾನು ಹೆವಿ ಮಾಡ್ಕೊಂಡೆಲ್ಲ ತಿನ್ನೋಕ್ಕೋಗಲ್ಲ. ನಂಗೆ ಗೊತ್ತು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅಂತ. ಅಷ್ಟು ಪ್ರಮಾಣದಲ್ಲಿ ನಾನು ತಿಂತೀನಿ, ಯಾವುದನ್ನೂ ಬಿಡಲ್ಲ ನಾನು ಆಯಿತಾ. ಸೊ ಆಮೇಲೆ ಇನ್ನೇನು ಗೃಹಪ್ರವೇಶ, ಪ್ರತಿಮಾಕರ್ ಮನೆ ಗೃಹಪ್ರವೇಶ ತುಂಬ ಹತ್ರ ಬಂದೇ ಬಿಡ್ತು. ಇನ್ನೊಂದು 2 ದಿವಸ ಆದರೆ ನಾವು ಹೋಗ್ಬೇಕಲ್ಲಿಗೆ. ಅದಕ್ಕೆ ಬಟ್ಟೆಗಳು, ಜುವೆಲ್ಸು, ಅದು ಇದು ಏನೇನೋ ಎತ್ಕೊಬೇಕಲ್ಲ, ಅದೆಲ್ಲ ರೆಡಿ ಮಾಡೋಣ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ರೆಡಿ ಮಾಡೋಣ ಅಂತ ಬಂದೆ. ಪುನರ್ವ ಮಲಗಿದ್ನಲ್ಲ, ಸೊ ಇದು ಒಳ್ಳೆ ಟೈಮ್. ಅವನು ಎದ್ದು ಬಂದರೆ ಎಲ್ಲ ಎಳ್ದಾಡ್ತಿರ್ತಾನೆ, ಅದನ್ನು ಮುಟ್ತಾನೆ, ಇದನ್ನು ಮುಟ್ತಾನೆ. ಅದಕ್ಕೆ ಮಲಗಿರೋ ಟೈಮಲ್ಲಿ ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ಕೊತಿದ್ದೀನಿ. ಪ್ಯಾಕ್ ಮಾಡಬೇಕಾದ್ರೆ ಏನೋ ಒಂದು ಖುಷಿ ಇರುತ್ತೆ, ಪ್ಯಾಕ್ ಮಾಡಿಬಿಡ್ಬೋದು. ಮತ್ತು ಅಲ್ಲಿಂದ ಬಂದು ಅದೆಲ್ಲ ಅದೇ ಜಾಗಕ್ಕೆ ಎತ್ತಿಡೋದಿದೆಯಲ್ಲ, ಅದು ತುಂಬ ಬೋರಿಂಗ್ ಕೆಲಸ ಅಂತ ಅನಿಸುತ್ತೆ. ನಾನು ಒಬ್ಬಳೇ ಆಗಿದ್ದರೆ ಅಷ್ಟೊಂದೇನು ಅನಿಸಲ್ಲ, ರಿಸ್ಕ್ ಅನಿಸಲ್ಲ. ಪಾಪುನೂ ಇರೋದ್ರಿಂದ ಯಾವುದೂ ಮಿಸ್ ಮಾಡೋಂಗೆ ಇಲ್ಲ. ಪ್ರತಿಯೊಂದು ತೊಗೋಬೇಕು. ಅವ್ನ ಬಟ್ಟೆ ಇರ್ಬೋದು, ಅವ್ನ ಡೈಪರು, ಅವನು ಬ್ರಷ್ಷು, ಮತ್ತು ಅವ್ನ ಮೆಡಿಸನ್ಸು, ಈ ಥರ ಎಲ್ಲದೂ ತಗೊಳ್ಳೇಬೇಕು. ಯಾವುದನ್ನು ಮಿಸ್ ಮಾಡ್ಕೋಬೇಕು ಅನ್ನೋ ಹಂಗೆ ಇಲ್ಲ. ಪ್ರತಿಯೊಂದನ್ನು ತಗೊಳ್ಳೇಬೇಕಾಗತ್ತೆ. ಹಾಗಾಗಿ ಅದೆಲ್ಲ ಬೇಜಾರು ಕೆಲಸ. ನಂಗೆ ನಿಜವಾಗ್ಲೂ ಲಗೇಜ್ ತಗೊಂಡೋಗ್ಬೇಕು, ಎಲ್ಲಾದರೂ ಒಂದಿನ ಸ್ಟೇ ಆಗಬೇಕು ಅಂದ್ರೂ ಯಾರಪ್ಪ ಸ್ಟೇ ಆಗೋರು ಅನಿಸುತ್ತೆ. ಯಾಕಂದ್ರೆ ಏನೇನು ಬೇಕು ಎಲ್ಲ ತಗೊಳ್ಳೇಬೇಕು, ಬರೀ ಒಂದಿನ ಅಂತಲೂ ಅಂದ್ಕೊಳ್ಳೋಂಗಿಲ್ಲ. ಸೊ ಅದೊಂಥರ ಬೇಜಾರು ನನಗೆ. ಇವಾಗಂತಲ್ಲ, ನನ್ನ ಮಗ ಹುಟ್ದಾಗಿಂದನೂ ನಂಗೆ ಲಗೇಜ್ ಪ್ಯಾಕ್ ಮಾಡೋದು ಅಂದರೆ ಬೇಜಾರಾಗ್ಬಿಟ್ಟಿದೆ. ಬಟ್ ಏನಂದರೆ ಅದೊಂದಿನ ಎಲ್ಲೂ ಹೋಗಂಗಿಲ್ಲ ಆಯಿತಾ. ಇದೊಂದು ಫಂಕ್ಷನ್ ಮುಗಿಸ್ಕೊಂಬಂದು ಮನೆ ಶಿಫ್ಟಿಂಗ್ ಕೆಲಸ ಒಂದಿದೆ, ಅದೊಂದು ಮಾಡ್ಕೊಂಬಂದರೆ ಇನ್ನೆಲ್ಲೂ ಹೋಗಂಗಿಲ್ಲ. ನೆಮ್ಮದಿಯಾಗಿ ಇನ್ನೊಂದು ವರ್ಷ ಮನೇಲೇ ಇರ್ಬೋದು, ಅದೊಂದು ಖುಷಿ. ನನಗೆ ಸುಮ್ಮನೆ ಸುತ್ತಾಡೋಕ್ಕಿಂತ ನಂಗೆ ಮನೇಲಿರೋದೇ ನಂಗೆ ಜಾಸ್ತಿ ಖುಷಿ ಕೊಡುತ್ತೆ ನನಗೆ. ಸೊ ಆಮೇಲಿಂದ ಲಗೇಜೆಲ್ಲ ಪ್ಯಾಕ್ ಮಾಡಿ ಮುಗಿಸ್ದೆ. ಆಮೇಲೆ ಕಿತ್ತಳೆ ಹಣ್ಣಿಗೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂತಾಯಿದ್ದೀನಿ. ಆಲ್ಮೋಸ್ಟ್ ಡೈಲಿ ತಿಂತಾಯಿರ್ತೀನಿ ಕಿತ್ತಳೆ ಹಣ್ಣು ಮಾತ್ರ, ಅದನ್ನು ಸ್ಕಿಪ್ ಮಾಡಲ್ಲ. ನನಗೇನಂದರೆ ಸಂಜೆ ಮೇಲೆ ಸ್ವಲ್ಪ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ. ಸಂಜೆ ತನಕನೂ ನನಗೇನು ಆ ಥರ ಹೊಟ್ಟೆ ಹಸುವಾಗಲ್ಲ. ಮಾಮೂಲಿಯಾಗೇ ಇರ್ತೀನಿ. ಒಂದೊಂದು ಸಲ ಊಟನೇ ಬೇಡ ಅನಿಸ್ಬಿಡುತ್ತೆ, ಹಂಗಿರುತ್ತೆ. ಅದು ಬಿಸಿಲಿಗೋ ಏನೋ ಗೊತ್ತಿಲ್ಲ, ಸೆಕೆಗೋ ಏನೋ ಊಟ ಬೇಡ ಅನಿಸುತ್ತೋ ಏನೋ. ಬಟ್ ಸಂಜೆ ಮೇಲೆ ಏನಾದರೂ 1 ಅವರ್ಗೊಂದು ಸಲ ಏನಾದರೂ ಬೇಕು, ಊಟ ಮಾಡೋ ತನಕನೂ ಏನಾದರೂ ಬೇಕು ಅಂತಲೇ ಅನ್ನಿಸ್ತಾನೆ ಇರುತ್ತೆ. ಸೊ ಸಂಜೆ ಅದೆಲ್ಲ ತಿನ್ಕೊಂಡಾದಮೇಲೆ ಇದು ರಾತ್ರಿ ಊಟಕ್ಕೆ ನಾನು ರೊಟ್ಟಿ ಮಾಡಿಸ್ಕೊಂಡಿದ್ದೆ. ರಾಗಿ, ಅಕ್ಕಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ನಾನು ಮಾಡಿಸ್ಕೊಳ್ಳೋದು. ಇದಕ್ಕೇನೆಂದರೆ ಸೊಪ್ಪು ಜಾಸ್ತಿ ಹಾಕ್ಸ್ಕೊತೀನಿ ನಾನು. ಸೊಪ್ಪು, ತೆಂಗಿನಕಾಯಿ ಇದೆಲ್ಲ, ಅದರಲ್ಲೂ ಒಂದೆಲ್ಗೆ ಸೊಪ್ಪು ಆಯಿತಾ. ಅದು ಈ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಆ್ಯಕ್ಚುಲಿ ಅದು ಎಲ್ಲರಿಗೂ ಒಳ್ಳೆಯದು, ಮಕ್ಳಿಗೂ ತುಂಬ ಒಳ್ಳೆಯದದು. ಬ್ರೈನ್ ತುಂಬ ಶಾರ್ಪ್ ಆಗುತ್ತೆ ಅದನ್ನು ತಿಂದರೆ ಅಂತಾರೆ. ಸೊ ನಾನು ಪುನರ್ವೊಂದು ಪ್ರೆಗ್ನೆನ್ಸಿಲೂ ಅಷ್ಟೇ ತುಂಬ ತಿಂದಿದ್ದೀನಿ ಆಯಿತಾ, ಈ ಒಂದೆಲ್ಗೆ ಸೊಪ್ಪು ಮಾತ್ರ. ಅದ್ರದ್ದು ಒಂದು ಪ್ರಾಬ್ಲಮ್ ಏನಂದರೆ ಅದನ್ನು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಪಲ್ಯ ಥರ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಹಂಗೇ. ಅದು ಮಂದ ಇರೋದ್ರಿಂದ ಚೆನ್ನಾಗಿ ಬರಲ್ಲ. ಅದಕ್ಕೆ ನಾನು ಈ ಥರ ರೊಟ್ಟಿ ಮಾಡಿದ್ರೆ ರೊಟ್ಟಿಗೆಲ್ಲ ಜಾಸ್ತಿ ಸೊಪ್ಪು ಹಾಕ್ಸ್ಕೊಂಡು ತಿಂತೀನಿ. ಅದು ಬಿಟ್ಟರೆ ಒಂದೆಲ್ಗೆ ಸೊಪ್ಪಲ್ಲಿ ಅದನ್ನು ಮಸ್ಸೊಪ್ಪು ಅಂತ ಮಾಡ್ತಾರೆ ಆಯಿತಾ, ಅದೊಂದು ಮಾಡಿಸ್ಕೊಂಡು ತಿಂತೀನಿ. ಅದು ಜಾಸ್ತಿನೇ ತಿಂತೀನಿ ಆಯಿತಾ, ತುಂಬ ಒಳ್ಳೆಯದು ಅಂತಾರೆ. ಸೊ ಹಾಗಾಗಿ ತಿಂತಾಯಿರ್ತೀನಿ. ಊಟ ಎಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಅಥವಾ ಒಂದು 1/4 ಗಂಟೆ ಬಿಟ್ಟು ವಾಕ್ ಮಾಡ್ತೀನಿ ಮನೆ ಮುಂದೆನೇ. ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ಇಷ್ಟೊತ್ತಲ್ಲಾದರೆ ಯಾರೂ ಇರಲ್ಲ, ಖಾಲಿ ಇರುತ್ತೆ. ನನಗೆ ಯಾರಾದರೂ ಮಾತಾಡಿಸ್ಬಿಟ್ರೆ ನನಗೇನೋ ಒಂಥರ
ಮುಜುಗರ ಆಯಿತಾ, ಯಾರೂ ಇರಬಾರ್ದು, ಯಾರೂ ಮಾತಾಡಿಸ್ಬಾರ್ದು ನನ್ನ, ಆ ಥರ ನನಗೆ. ಅದಕ್ಕೆ ನೈಟ್ ಟೈಮು ಎಷ್ಟೊತ್ತಾಗುತ್ತೋ ಇಷ್ಟೊತ್ತು ಅಂತಿಲ್ಲ, ನನಗೆ ಕಾಲು ನೋವು, ನಂಗೆ ಕೈಲಿ ಆಗ್ತಿಲ್ಲ ಅನ್ನೋ ಅಷ್ಟೊತ್ತು ವಾಕ್ ಮಾಡ್ತೀನಿ. ನನ್ನ ಜೊತೆ ಇವನು ಬಂದು ವಾಕಿಗೆ ಜಾಯ್ನ್ ಆಗ್ತಾನೆ. ಅಜ್ಜಂಪುರದಲ್ಲೇನೋ ಇದ್ದಾಗ ಸಂಜೆ ಹೊತ್ತು ಆಚೆ ಹೋಗ್ತಿದ್ವಿ, ಓಡಾಡ್ತಿದ್ವಿ, ಮನೆ ಕೆಲಸ ಮಾಡ್ತಿದ್ದೆ. ಬಟ್ ಇಲ್ಲಿ ಬಂದಮೇಲೆ ನನಗೇನೂ ಕೆಲಸ ಇಲ್ಲ. ಸೊ ಹಂಗಾಗಿ ಅಟ್ಲೀಸ್ಟ್ ಒಂದು ವಾಕ್ ಆದರೂ ಬೇಡವಾ ಅನಿಸುತ್ತೆ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು. ಸುಮ್ಮನೆ ತಿನ್ಕೊಂಡು ಕೂತಿರ್ತೀನಿ ಅಂದರೂ ಆಗಲ್ಲ. ನನಗಲ್ಲಿ ಕೆಲಸ ಮಾಡೋಕ್ಕೆ, ನಂಗಲ್ಲಿ ಕೆಲಸನೂ ಏನೂ ಇರಲ್ಲ. ನಾನು ಎದ್ದೇಳೋಕ್ಕೂ ಮುಂಚೆ ನಮ್ಮ ಅಮ್ಮನೇ ಎಲ್ಲ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಕಸ ಗುಡಿಸೋದು, ಒರೆಸೋದು ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ಇನ್ನು ಏನು ಅಂತ ನಾನು ಅಡುಗೆ ಮನೆಗಂತೂ ಅಪ್ಪಿತಪ್ಪಿನೂ ನಾನು ಹೋಗಲ್ಲ. ನನಗೆ ಈಗಲೂ ಕೂಡ ನನಗೆ 3 ಮಂತ್ಸ್ ಕಂಪ್ಲೀಟ್ ಆಗಿದ್ರೂ ಅಡುಗೆ ಮನೇಲಿ ಏನಾದರೂ ಬೇಯ್ತಾ ಇದ್ದರೆ ಅದ್ರ ಸ್ಮೆಲ್ ಅಂತೂ ತುಂಬ ವಾಕರಿಕೆ ಬರ್ಸುತ್ತೆ ನನಗೆ. ಮೂಗು ಮುಚ್ಕೊಂಡೇ ಹೋಗೋದು ನಾನು ಅಡುಗೆ ಮನೆಗೆ, ಅಲ್ಲೇನಾರು ಅಡುಗೆ ಮಾಡ್ತಿದ್ರೆ ಈಗಲೂ. ಸೊ ಅಡುಗೆ ಮನೆ ಅಂತ ಕೆಲಸ ಅಂತೂ ನಾನು ಏನೂ ಮಾಡ್ಕೊಡಲ್ಲ. ಇನ್ನೇನೋ ಕೆಲಸ ಇಲ್ಲ, ಅದಕ್ಕೆ ಅಟ್ಲೀಸ್ಟ್ ವಾಕ್ ಆದರೂ ಮಾಡೋಣ, ಒಂಚೂರು ಆ್ಯಕ್ಟಿವ್ ಆಗಿರಬೇಕು ಅಂತಂದ್ಬಿಟ್ಟು ನೈಟ್ ಟೈಮು ವಾಕ್ ಮಾಡ್ತೀನಿ. ಇಷ್ಟೇ ನೋಡಿ ನನ್ನ ಡೈಲಿ ರೊಟೀನ್, ಬೆಳಿಗ್ಗೆಯಿಂದ ರಾತ್ರಿ ತನಕ. ಇನ್ನೇನೂ ಇಲ್ಲ ಹೇಳ್ಕೊಳ್ಳೋ ಅಂಥದ್ದು. ವಿಡಿಯೋ ಮಾಡ್ತಾಯಿದ್ದೆ. ಮಲ್ಕೊಳ್ಳೋದಕ್ಕೆ. ಅದು ಬಾಕ್ಸ್ ಕಣಮ್ಮ, ಯಾವುದೋ. ವಾಕ್ ಮಾಡ್ಕೊಂಬಂದ್ಮೇಲೆ ಒಂದ್ಸಲ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಬಿಡ್ತೀನಿ. ನಾನು ಯಾವಾಗಲೂ ಅಷ್ಟೇ, ನೈಟ್ ಟೈಮ್ ಮಲ್ಕೋಬೇಕಾದ್ರೆ ಒಂಚೂರು ಮುಖಕ್ಕೆ ನೀರು ಹಾಕ್ಕೊತೀನಿ. ಒಂಚೂರು ತಣ್ಣಗಾದಂಗೂ ಆಗುತ್ತೆ. ನೀವು ಸಂಜೆ ಹೊತ್ತೇನು ಅಲ್ಲಿದ್ದಾಗ ಸಂಜೆ ಹೊತ್ತು ಮುಖ ತೊಳೆದು ದೇವ್ರ ದೀಪ ಎಲ್ಲ ಹತ್ತಿದ್ದೆ, ಬಟ್ ಇಲ್ಲ, ಅದನ್ನೂ ಮಾಡ್ತಾಯಿಲ್ಲ. ಸೊ ಅದಕ್ಕೆ ನೈಟ್ ಟೈಮ್ ಮುಖ ತೊಳ್ಕೊಂಬಿಡ್ತೀನಿ, ಒಂಚೂರು ತಣ್ಣಗಾದಂಗೂ ಆಗಲಿ ಅಂತಂದ್ಬಿಟ್ಟು. ಆಮೇಲೆ ಇದ್ದೇ ಇದೆಯಲ್ಲ ಟ್ಯಾಬ್ಲೆಟ್ಟು, ಅದೊಂದು ತೊಗೋಬೇಕಲ್ಲ, ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊತೀನಿ. ನೀರು ಕುಡಿತ್ಯಾ? ಮಾಡಿ ಅವರಿಗೆಲ್ಲ. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಸರಿಯಾಗಿ ಮಾಡಪ್ಪ. ಟೇಕ್ ಕೇರ್. See you. Love you. ಥ್ಯಾಂಕ್ ಯು. ಯಾರಿಗೆ? ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳು. ಹೋಯ್ತು ನನ್ನ ಕನ್ನಡಕ. ಹೇಳು, ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಫ್ಯಾನ್ ಆಫ್ ಮಾಡು, ನಾನು ಹಾಕ್ತೀನಿ. ಇಲ್ಲ, ಹಾಕು, ಇವಾಗಲೇ ಆನ್ ಆಗುತ್ತೆ. ಇವಾಗ ಹಿಂಗೆ ಪ್ರೆಸ್ ಮಾಡು. ವೆರಿ ಗುಡ್. ಓಕೆ, ಬಾಯ್. ಗುಡ್ ನೈಟ್. ಬಾಯ್.